ಮಾತೃ ಹೃದಯದ ವಿದ್ಯಾರ್ಥಿಗಳೇ, ಗ್ರಾಮದ ಸಮಸ್ತ ಪುಣ್ಯಜೀವಿಗಳೇ, ಈ ಶಾಲೆಯಲ್ಲಿ ಓದ್ತಕ್ಕಂಥ ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಕೂಡ ಈ ಶಿಕ್ಷಕರ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಅನಂತ ಅಭಿನಂದನೆಗಳು. ನಾವು ಕೂಡ 90ಯಲ್ಲಿ 47 ಜನ ವಿದ್ಯಾರ್ಥಿಗಳಿದ್ದೀವಿ. ಅದರಲ್ಲಿ 12 ಜನ ಹೆಣ್ಮಕ್ಳಿದ್ರು. ಉಳಿದಿದ್ದೆಲ್ಲ ಹೆಸರಿಗೆ ಮಾತ್ರ ಗಂಡಸರಿದ್ದಿದ್ದೆ. ಅದರ ಮಧ್ಯೆ ನಾವು ಕೂಡ 10ನೇ ಪಾಸ್ ಆದ್ವಿ. ಪಾಸ್ ಆದ್ಮೇಲೆ 4 ವರ್ಷ ಆದ್ಮೇಲೆ ಗುರುವಿಗೆ ಸನ್ಮಾನ ಗುರುವಂದನಾ ಕಾರ್ಯಕ್ರಮ ಮಾಡ್ಬೇಕಂತ ಅನ್ಕೋತಾನೆ 47 ಹುಡುಗರದಾಗ 12 ಹುಡುಗರೇ ಹೋಗ್ಯಾವ್ರಿ. ಇನ್ನೂ ಆತ್ಮವಿಶ್ವಾಸದಿಂದ ನಮಗೆ ಕಲಿಸಿರ್ತಕ್ಕಂಥ ಗುರುಗಳು ಗಟ್ಟಿ ಅದ. ಈ ತಂಗೇರಿ ನಿಮ್ಗೆ ಗೊತ್ತಾಗಿಲ್ಲವ, ನೀವು ನಗಲ್ಲ. ಅದು ತಿಳಿದವ್ರಿಗೆ ತಿಳಿತದ, ಆಟೋಮೆಟಿಕ್ ನಗತಾರ. ಆ ಮಾತು ಬೇರೆ. ಭವಿಷ್ಯ ನೀವೆಲ್ಲ ಒಂದೊಂದು ಕ್ಷೇತ್ರದಾಗ ಇದ್ದೀರಿ ಸರ್. ಈಗ ಭವಿಷ್ಯ ಇದ್ರೂ ಕೂಡ ನಿಮ್ಮಲ್ಲಿ ಸಂಸ್ಕೃತಿ ಸಂಸ್ಕಾರ ಇರುವ ಕಾರಣಕ್ಕಾಗಿ ಗುರುವಿನನ್ನ ಸ್ಮರಣೆ ಮಾಡ್ತಾ ಇದ್ದೀರಿ. ನೀವು ಬಹಳ ಜನ ಏನ್ ನೋಡ್ಬೇಕ್ರಿ, ನೀವು ಸಾಫ್ಟ್ವೇರ್ ಹಾರ್ಡ್ವೇರ್ ಹಾರ್ಡ್ವೇರ್ಕೇನು ಹೋಗ್ಯಾರಲ್ಲ, ಗುರು ಅಂದ್ರೆ ಗುರುಗುರು ಅಂತಾರ. ಅಂತ ವಿದ್ಯಾರ್ಥಿಗಳನ್ನು ಕೂಡ ನಾವು ನೋಡೀವಿ. ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ಏಕಮ ಪಕ್ಷ ಗುರು ಶಿಷ್ಯ ನಿವೇದ ಏತ ಪೃಥ್ವಿಯಂ ನಾಸ್ತಿ ತದ್ರಾವ್ಯಂ ಯಥತ್ವಾಹೇ ಋಣಿ ನ ಭವೇತ. ಚಪ್ಪಳೆ ಬಾರಸ್ರಮ್ಮ. ಈ ದೇಶದಾಗ ದೊಡ್ಡ ದುರಂತ ಏನಂದ್ರಿ, ಒಳ್ಳೇದು ಯಾವಾಗ ಹೇಳ್ತೀವಿ ಕೇಳ್ಬಡಿಸ್ಕೋಬೇಕು, ಕೆಟ್ಟದ್ ಯಾವಾಗ ಹೇಳ್ತೀವಿ ಆಟೋಮೆಟಿಕ್ ಬಾರಿಸ್ತಾರೆ ಚಪ್ಪಾಳೆ. ಅಪಿ ಒಬ್ಬ 4 ಹುಡುಗಿಯರಿಗೆ ಪ್ರೀತಿ ಮಾಡಿದ್ದ. 4 ಹುಡುಗಿಯರಿಗೆ ಪ್ರೀತಿ ಮಾಡಿದ್ದ ಒಬ್ಬ. ಕೆಲವೊಂದು ಹುಡುಗರು ಒಮ್ಮಲಿಗೆ ಅಟೆನ್ಷನ್ ಆದ್ರು ನೋಡಿ. ಪ್ರೀತಿ ಅಂದ್ರೂಪ್ಲೇನೆ ಏನೋ ಅದು ಅಲ್ಲಿ ಮಜಾ. ಅದೇನ ಗುರುತ್ವಾಕರ್ಷಣ ಬಲ ಅದನ್ನ ಗೊತ್ತಿಲ್ಲ ಸರ್. ಅಂದ್ರೂಪ್ಲೆ ಒಬ್ಬ 4 ಹುಡುಗಿಯರಿಗೆ ಪ್ರೀತಿ ಮಾಡಿದ್ದ. ಒಬ್ಬ ಬಂದು ಕೇಳದ್, ಏನಲ್ಲೇ 4 ಹುಡುಗಿಯರಿಗೆ ಹ್ಯಾಂಗ್ ಸಿಕ್ಕ್ರಿ ನಿನಗ? ನಂದು 18 ಎಕರೆ ಹೊಲ ಹೋದ್ರು ಸಹಿತ ಒಬ್ಬರು ಸಿಕ್ಕಿಲ್ಲ. ನಿನಗೆ ಹೆಂಗ 4 ಹುಡುಗಿಯರು? ಹೋಗ್ಲಿ ಬಿಡು, ಅವ್ರು ಏನೇನ್ ಕೆಲಸ ಮಾಡ್ತಾರೆ ಹೇಳು. ಒಬ್ಬಕ್ಕಿ ಏರ್ಟೆಲ್ ಕಂಪನಿ ಕೆಲಸ ಮಾಡ್ತಾಳ. ಈಕಿಗೆ ಮಾಡ್ಕೋಬೇಡ, ದಯವಿಟ್ಟು ಈಕಿಗೆ ಮಾಡ್ಕೋಬೇಡಿ. ನಾ ಹೇಳಿ 4 ಮಂದಿ ಸಿಕ್ಕರು ಈಕೆ ದಯವಿಟ್ಟು ಮಾಡಿ. ಯಾಕ? ಈ ಮಾರ್ಗವು ಕಾರ್ಯನಿರತವಾಗಿದೆ. ಸ್ವಲ್ಪ ಸಮಯದ ನಂತರ ಡೈಲ್ ಮಾಡಿ. ಈ ವ್ಯಾಪ್ತಿ ಪ್ರದೇಶದ ಹೊರಗಡೆ ಇದ್ದಾಳೆ, ಆಮೇಲೆ ಡೈಲ್ ಮಾಡಿ. ಈಕೆ ಯಾವಾಗ ನೋಡಿದಾಗ ಬೀಜಿ ಬೀಜಿ ಬೀಜಿನೇ ಇರ್ತಾಳ. ನಿನ್ನ ಬಾಜಿ ಊದೋದು ಕಷ್ಟ ಅದ, ದಯವಿಟ್ಟು ಈಕೆಗೆ ಬೇಡ. ಹೋಗ್ಲಿ. 2ನೇದಕ್ಕೆ ಯಾರದಾಳ? ಆಸ್ಪತ್ರೆಯಲ್ಲಿ ನರ್ಸ್ ಅದಾಳ. ಈಗಂತೂ ಮುಗದೇ ಹೋಯ್ತು. ಊಟ ಆಯ್ತು ಏನು ಬ್ರದರ್? ಹಣ್ಣು ತಿಂದ್ರೆ ಏನ್ರಿ ಬ್ರದರ್? ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ ಏನು ಬ್ರದರ್? ನಿಮ್ ಜೊತೆ ಯಾರು ಬಂದಾರ ಬ್ರದರ್? ಈಕಿ ಬ್ರದರ್ ಅಂತಾಳ. ನೀ ಫಾದರ್ ಆಗೋದ್ ಗ್ಯಾರಂಟಿ ಇಲ್ಲ, ದಯವಿಟ್ಟು ಈಕಿಗೆ ಬೇಡ. 3ನೇದವ್ರು ಯಾರು? ಬ್ಯಾಂಕ್ನಾಗಳ. ಅಬಾ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ, ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ. ನೀ ಮೊದಲೇ ಕಡ್ಡಿ ಇದ್ದಂಗೆ ಇದ್ದೆ, ದಯವಿಟ್ಟು ಬೇಡ. 4ನೇದವ್ರು ಯಾರದಾರ? ಟೀಚರ್ ಅದಾರ. ಟೀಚರ್, TEACHER. ಟಾಲರೆನ್ಸ್, ಎಲಾಕ್ವೆನ್ಸ್, ಆಕ್ಟಿವ್ನೆಸ್, ಕ್ಯಾಲಿಗ್ರಾಫಿಂಗ್ ರೈಟಿಂಗ್. ಇದು ಹೇಳಕತ್ತೀನಿ, ನಾವು ನೋಡೋದು ನೋಡ್ರಿ ಹುಡುಗ. ಕ್ಯಾಲಿಗ್ರಾಫಿಂಗ್ ರೈಟಿಂಗ್, ಹೈ ಮೈಂಡೆಡ್ ಥಿಂಕಿಂಗ್, ಎಂಬೋಲ್ಡನ್, ರೋಲ್ ಮಾಡೆಲ್. ಈ ಶಕ್ತಿ ಯಾರಲ್ಲಿ ಇರ್ತದಲ್ಲ, ಅದು ಟೀಚರ್ ಅಲ್ಲಿ ಇರ್ತದೆ. ಸೂರ್ಯ ಚಂದ್ರರ ಬೆಳಕಿರ್ತಕ್ಕಂಥದ್ದು ಈ ನಾಡಿಗೆ, ವಿದ್ಯುತ್ ದೀಪದ ಬೆಳಕಿರ್ತಕ್ಕಂಥದ್ದು ರೋಡಿಗೆ. ನಮ್ಮ ಜೀವನ ಬೆಳಗ್ತಕ್ಕಂಥ ದಾರಿದೀಪ ಯಾವುದಾದ್ರೂ ಇದ್ರೆ ಅದು ಟೀಚರ್ ಇದೆ. ಟೀಚರ್ ಮಾಡಿಕೊಳ್ಳುವಂತಕ್ಕಂಥ ಮಾತು ಆ ಮನುಷ್ಯ ಹೇಳ್ತಾನಂತಂದ್ರೆ ಆ ಗುರು ನಮ್ಮ ಬದುಕಿಗೆ ಎಷ್ಟು ಮಾರ್ಗದರ್ಶಕ. ಎಲ್ಲ ಏನಾಗ್ಯದ್ರಿ, ಬರೇ ನಗರೀಕರಣ. ಅವು ಮಕ್ಕಳು ಓದ್ತಾವ LKG.
ಅವ್ರ ತೂಕ 8 kg, ಪುಸ್ತಕ 27 kg. ಹುತ್ಕೊಂಡು ಹೊಂಟು ಅಂದ್ರೆ ತೊಗರಿ ಚೀಲ ಹುತ್ಕೋಣ. ಅವಕ್ಕ ಸ್ಪಾಂಟಿನಿಯಸ್ ಹೊಂಟ ಸರ್. 8 ವಯಸ್ಸಿನಲ್ಲಿ ಆರೋಗ್ಯ ಇಲಾಖೆ RBSK ಮುಖಾಂತರ ನಾವು ಮಕ್ಕಳಿಗೆ ಸಮೀಕ್ಷೆ ಮಾಡಕ್ ಹೋದಾಗ್ರಿ, ಈಗೇ ನರಗಳ ದೌರ್ಬಲ್ಯ ಆದ್ಮೇಲೆ ಮುಂದೆ ದೇಶದ ಗತಿ ಏನು? ಅವ್ ಮನಿಗ್ ಬಂದ್ರೆ ಸುಮ್ಮನೆ ಮಮ್ಮಿ ಕುರ್ಕುರಿ ಪಿಜ್ಜಾ ಬರ್ಗರ್ ಮಗು ಅಳ್ತದಂತೇಳಿ ಅವು ತಂದು ಕೊಟ್ಟು ಹೌದ್ರದ್ದು ಎಷ್ಟು ಸಮಸ್ಯೆ ಇದೆ ಅಂತ ಅನ್ನೋದು. ಇವಕ್ ಮುಂದೆ ಗುರು ಅಂದ್ರೆ ಏನು ಗೊತ್ತು, ಗುರುವಂದನ ಅಂದ್ರೆ ಏನು ಗೊತ್ತು. ನೀವೆಲ್ಲ ಸರ್ ಹಸಿವು, ಬಡತನ, ಕಾಲಾಗಿ ಚಪ್ಪಲಿ ಇಲ್ಲದಂಗ ಗುಡ್ಡ ಹತ್ತಿ ಇಳಿದು ಇದು ಒಂದು ಸರಿ ಏರ್ ಇಳಿದ್ರೆ ಹೋತ ಓಸೂರು. ಈಗ ಏನವು ದೊಡ್ಡ ಮೊನ್ನೆ ನಾನು ಬೆಂಗಳೂರಿಗೆ ಅಡ್ಮಿಷನ್ ಟೈಮ್ ನಲ್ಲಿ ಹೋಗಿದ್ದೆ, ಮಾರ್ಚ್ ನಲ್ಲಿ. ಅಲ್ಲಿ ಸ್ಕೂಲ್ ಎದುರುಗಡೆ 2 ಹೆಣ್ಮಕ್ಳು ಏನ್ ಮಾತಾಡ್ತಿದ್ರೆ, ನಾನು ಗೆದ್ದು ಬಿಟ್ಟೆ ಕಣೆ, ನಾನು ಗೆದ್ದು ಬಿಟ್ಟೆ, ನನ್ನ ಮಗ ಓರಲ್ ನಲ್ಲಿ ಪಾಸ್ ಆಗ್ಬಿಟ್ಟ, ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಕಣೆ, ನನ್ನ ಮಗ ಗೆದ್ದು ಬಿಟ್ಟ, ನನಗೆ ಅಪಾಯಿಂಟ್ಮೆಂಟ್ ಸಿಕ್ತು ಕಣೆ, ನಾನು ಗೆದ್ದು ಬಿಟ್ಟೆ ಅಂತ ಒಂದೇ ಸುತ್ತಿ ಡ್ಯಾನ್ಸ್ ಮಾಡಕತ್ತಾಳ. ನಾ ಆಕಿನ ಮಗಲಾಗೆ ನಿಂತಿದ್ದೆ. ಮೇಡಮ್ ಅವರೇ, ನಿಮ್ ಮಗನಿಗೆ ಏನ್ ನೌಕರಿ ಆಗ್ಯಾದ್ರಿ ಅಂದೆ. ನೌಕರಿ ಅಲ್ಲ ಸರ್, ಈ ನೌಕರಿ ಅಲ್ಲ, LKG ಅಡ್ಮಿಷನ್ ಸಿಕ್ಕಿದೆ ನನ್ನ ಮಗನಿಗೆ. LKG ಅಡ್ಮಿಷನ್ಗೆ ಈ ನಾಟ್ಯ ಅಂದ್ರ ಇನ್ನು 10ನೇ ಗಿತ್ತನೆ ಬಂದ್ರೆ ಏನೇನು ಒಂದೇ ಸುತ್ತ ಡಿಸ್ಕೋ ಡ್ಯಾನ್ಸ್ ಶುರು ಆಗ್ತದ ಏನು? ಈಗ ನನ್ನ ಮಕ್ಕಳು ಕಲಬುರಗಿ ಓದ್ತಾವ್ರೆ, ಒಟ್ಟೆ ಪೇರೆಂಟ್ಸ್ ಮೀಟಿಂಗ್ಗೆ ಹೋಗಲ್ಲ. 15 ವರ್ಷ ಹಿಡಿದು ನನ್ನ ಮಕ್ಕಳು 3 ಅಲ್ಲೇ ಓದ್ತಾವ್ರಮ್ಮ. ಅವ್ರೆಲ್ಲಾ ನಮ್ಮನೆಗೆ ಹೋಗ್ತಾಳ ಬರ್ತಾಳ. ಅಲ್ಲಿ ಪ್ರೆಸಿಡೆಂಟ್ ಅವರಿಗೆ ಡೌಟ್ ಬಂದವು. ಈಗ ಹಣಿ ಮೇಲೆ ಕುಂಕುಮದ, ಕಾಲುಂಗುರದ, ಕೈದಾಗ ಬಳಿಯವ, ಹೊಟ್ಟೆಕಿನ ಗಂಡೇ ಬರಲ್ಲ. ಯಾಕೆ ತಂಗಿ ಗಂಡನ ಡೈವರ್ಸ್ ಆಗಿದೆ ಅಂತ ಕೇಳಗತ್ತಾಳೆ. ಯಾಕಂದ್ರೆ ದಿನನಿತ್ಯ ಶಾಲೆ ಕಾಲೇಜುಗಳಿಗೆ ನಮ್ಮ ಮಕ್ಕಳ ನಡೆಯುವ ಚಟುವಟಿಕೆಗಳನ್ನ ದಂಪತಿಗಳಾದವ್ರು ನಾವು ಯೋಗಕ್ಷೇಮ ಕೇಳುವುದು ನಮ್ಮ ಆದ್ಯ ಕರ್ತವ್ಯ. ಅದನ್ನ ಬಿಟ್ಟೆ ಏನೇನೋ ತಿಳ್ಕೊಂಡ್ರೆ ಏನೇನು ಆಗೋದಿಲ್ಲ. ಯಾಕಂದ್ರೆ ರಟ್ಗಲ್ ನಮ್ಮ ಜೀವನಕ್ಕೆ ಅದು ಬಹುದೊಡ್ಡದಾದ ಗ್ರಾಮ. ಇದೊಂದು ಮೈಲಿಗಲ್ಲು. ರೇವಣ ಸಿದ್ದೇಶ್ವರಪ್ಪ ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲ ಮೊನ್ನೆ ತಾನೇ ಆಗಮಿಸಿರ್ತಕ್ಕಂಥ ಶ್ರೀಗಳು ನಮ್ಮನ್ನ ಗೌರಿಶಂಕರ್ ಅಣ್ಣವರಿಗೆ, ವೀರಣ್ಣ ಗಂಗಾಣಿ ಅಣ್ಣವ್ರಿಗೆ ಹೇಳಿ ಮತ್ತೆ ನಮ್ಮನ್ನ ಮಾತನಾಡಕ್ ಹಚ್ಚಿದ್ದಾರೆ. ಮಾತೆಲ್ಲ ಹೆಚ್ಚಿಗೆ ಆಡ್ಬೋದು ಸರ್. ನಿಮ್ಮ ನಿಜವಾಗ್ಲೂ ನೀವ್ ಹೆಂಗಿದ್ದೀರಿ ಅಂತಂದ್ರೆ ಕೊನೆಯದಾಗ ಒಂದು ಮಾತು ಹೇಳ್ತೇನ್ರಿ. ಇದ್ರಾಗ ಸರ್ BA ಓದ್ದವ್ರು ಯಾರಿದ್ದೀರಿ? BA ಓದ್ದವ್ರು, ಡಿಗ್ರಿ ಬಿ ಎಲ್ಲ ನೀವು BSc BA ಅಕ್ಕ, BA ಓದ್ದವ್ರು ಇವರೆಲ್ಲ. ನೀವು ಸ್ವಲ್ಪ BA ಓದೋರಿಗೆ ಏನಿರ್ತದ್ರಿ, ಸಾರ್ವತ್ರಿಕ ನಾಲೆಜ್ ಹೆಚ್ಚಿಗಿರ್ತದ ಸರ್. ಯಾರು ಏನ್ಯಾಕ ಕೇಳಲಕ್ಕ ಉತ್ತರ ಕೊಡ್ತೀವಿ. ಒಬ್ಬ ನಂಬಲ್ಲಿ ಶಾಣಪ್ಪಂತ್ರಿ, ಅವ BAನೇ ಮುಗುದಿಲ್ಲ, ಮಗ MA ಅಂತ ಬೋರ್ಡ್ ಹಾಕ್ಯಾರ. ಬಂದ್ರು, ಏನ ಇನ್ನ BAನೇ ಮುಗುದಿಲ್ಲ ಸರ್. ನೀವು ತಿಳ್ಕೊಂಡಿದ್ದೆ ಬೇರೆ, ನಾ ಹೇಳೋದೇ ಬೇರೆ. ಯಾಕಲೆ ಏನಾಗ್ಯದ, BA ಅಂದ್ರ ಬ್ಯಾಚುಲರ್ ಆಗಿದ್ದೆ, ಈಗ MA ಅಂದ್ರೆ ಮ್ಯಾರೇಜ್ ಆಗಿದೆ ಅಂತ ಅರ್ಥ. ಯಾಕಡೆ ನೋಡ್ರಿ ನಾಲೆಜ್ ಇದು. ಸಾಮಾನ್ಯ BA ಅಂತ ಅವ ತಿಳ್ಕೊಂಡು BA ಒಯ್ದು MA ಮಾಡ್ಯಾನ. ಇರ್ಲಿಲ್ಲ ಅಂತೇಳಿ ಹೊಸದಾಗಿ ಲಗ್ನ ಆಯ್ತು. ಉಡುಪಿ ಕಡೆ ಹೋದ್ರು, ಹೋಟೆಲ್ದಲ್ಲಿ ಉಳಿದ್ರು. ಆ ಹೋಟೆಲ್ದ ರಿಸೆಪ್ಷನ್ ಅವನಿಗೆ ಕೇಳಿದ್ರು, ಏಟಾಗ್ಯದ ಸರ್ ಬಿಲ್ಲ? ನಿಮ್ಮದು 8,000 ರೂಪಾಯಿ ಆಗಿದೆ ಅಂತ ನಾವು ಉಡುಪಿ ಭಾಷೆಯಲ್ಲಿ. 8,000 ಯಾಕ್ರಿ ಸರ್? ನಾವು ನಿಮ್ಮ ಹೋಟೆಲ್ದಾಗ ಏನ್ ಮಾಡಿದೆ ನೋಡಿ ಸರ್, 4,000 ರೂಪಾಯಿ ಊಟ ಮಾಡಿದ್ದು, 4,000 ರೂಪಾಯಿ ರೂಮಿನ ಬಾಡಿಗೆ. ನಿಮ್ಮ ಹೋಟೆಲ್ದಾಗ ನಾವ್ಯಾವಾಗ ಊಟ ಮಾಡಿದೀವಿ? ಅರೆ ಊಟ ಮಾಡಲಾರದು ನಿಮ್ಮ ತಪ್ಪು. ಉಳ್ಬೇಕಾಗಿತ್ತು, ನಾವೇನು ಬೇಡ ಅಂತಿದ್ದ, ಊಟ ಮಾಡಲ್ಲ. ಇಂಥವ್ರು ಏಸ್ ಮಂದಿ ನೋಡಿ ನೀವು. ನಮ್ಮ ಏನೇ ಗುಡ್ಡ ಗಿಡ್ಡ ಹತ್ತಿ ಆ ಕಡೆ ಈ ಕಡೆ ಕಲಬುರಗಿ ಮ್ಯಾಲ ಬಸ್ಸಿಗೆ ಹೋಗಿ ಕೆಳಗೆ ಇಳದು ಏನೇನಮ್ಮ ಇಂಥ ಮಂದಿ. ಸರಿ ಸರ್, ನಾನು ಎಷ್ಟು ಕೊಡಬೇಕು ನಿಮಗೆ? 8,000. ನೀವು ನನಗೆ 20,000 ಕೊಡಬೇಕು. ಏನು ಮಾರ ಏನು? ನಮ್ಮ ಹೋಟೆಲ್ದಲ್ಲಿ ಬಂದು ನಮ್ಮ ಹೋಟೆಲ್ದಲ್ಲಿ ಇದ್ದು ನಮ್ಮ ಹೋಟೆಲ್ದಲ್ಲಿ ಏನಿಲ್ಲ, ನೀವೇನು ಅವೆಲ್ಲ ಹೆಚ್ಚಿಗೆ ಒದರ್ಬೇಡ. ಇನ್ನ ಕಮ್ಮಿ ಹೇಳೀನಿ. ಸುಮ್ಮ 20ರದಾಗ 8 ತಗೊಂಡು ಉಳಿದಿತ್ತ. ನಾನೇಕೆ ನಿಮ್ಗೆ ದುಡ್ಡು ಕೊಡಬೇಕು? ನನ್ನ ಹೆಂಡತಿಗೆ ಮುತ್ತು ಕೊಟ್ಟಿದ್ದಕ್ಕಾಗಿ. ಈಗ ಏನು ಮಾತನಾಡುವುದು? ನಿಮ್ಮ ಹೆಂಡತಿಗೆ ನಾನೇ ಬಗ್ಗೆ ಮುತ್ತು ಕೊಟ್ಟೆ, ಅರೆ ಕೊಡಲಾರದು ನಿನ್ನ ತಪ್ಪು. ತಗೋ 20,000 ನಡಿಯ. ನಾವು ಈ ನಾಲೆಜ್ ಹೆಂಗಿರ್ತದ ಅಂದ್ರೆ ಸರ, ಯಾವಾಗ ನಾವು ಏನು ಬಾಂಬ್ ಹಾಕ್ತಿವಿ ಗೊತ್ತಾಗಲ್ಲಮ್ಮ. ಅಟ್ಟ ನಾಲೆಜ್ ನಮ್ಮಲ್ಲಿ ನಮ್ಮ ಈ ಭಾಗದ ಜನರಲ್ಲಿ. ಯಾಕಂದ್ರೆ ಕಲೆ ಸಾಹಿತ್ಯ, ಒಬ್ಬ ಮೈ ತುಂಬಾ ಸಾಲ ಮಾಡ್ಯಾನ, ಸಿಕ್ಕಾಪಟ್ಟಿ ಸಾಲ ಮಾಡ್ಯಾನ್ರಿ. ಫೋನ್ ಹಚ್ಚೋದ್ರಿಗೆ ಎಲ್ಲಿದ್ದಿ? ಕಲಬುರಗಿಯಾಗಿದ್ರು ಬಳ್ಳಾರಿಯಾಗ ನಾವು, ಬಳ್ಳಾರಿಯಾಗಿದ್ರು ಬೆಂಗಳೂರಾಗ ನಾವು. ಹಿಂಗೆ ಆಗಿ ಸಾಲಗಾರ ಅಂದ್ರು ನೋಡ್ರಲ್ಲೇ ಮನಿಗಿದ್ರು ಹಿಂಗ ಅದ್ರ ಬಗೆಯಲ್ಲ ಅಂತೇಳಿ ಮನಿಗ್ ಬಂದಾರ್ರಿ. ಬಂದ್ರಪ್ಲೇನೆ ಅವ ಬಾತ್ರೂಮ್ದಾಗನ. ಇವ್ರು ಬಂದಿದ್ದು ಅವನಿಗೆ ಗೊತ್ತಿಲ್ಲ. ಅವನ ಹೆಂಡತಿಗೆ, ನಿನ್ ಗಂಡನ ಏನವ? ಅವ ಹೊಟ್ಟೆ ಮನಿಗ್ ಬಂದಿಲ್ರಿ ಅಂದಳಿಕೆ. ಇವ ಹಿಂಗ ಅನಾದಕ್ಕ ಅವ ಸ್ನಾನ ಮುಗಿಸ್ಕೊಂಡು ಬರೋದಕ್ಕ ಅವ ಟಾವಿಲೆ ಸುತ್ಕೊಂಡು ಬಂದಾನ ಬರೀ.
ಅಲೇ ಮನೆಗೆ ಇದ್ದಿಲ್ಲ ಅಂತ ಹೇಳ್ತೇಲೆ ನೀ ಅಂತ ಹಿಡೀರಲೆ ಹಿಡೀರನಟ್ಟಿಗೆನೆ ಟಾವಿಲ್ ಹಿಡದಾರ್ರಿ ಪೂರಾ ದಿಗಂಬರಾಗ ಹಿಡೀರಿ ಬಿಡಬೇಡಿ ಹಿಡೀರಿ 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 ಅನ್ಕೋತಾನೆ ಮುಂದೊಂದು 15-20 ಮಂದಿ ಜೈನ ಮುನಿಗಳು ನಡೆದಾರ. ಅಹಿಂಸಾ ಮಾರ್ಗದ ತತ್ವದ ಮೇಲೆ ಬದುಕ್ತಕ್ಕಂತ ಪೂಜ್ಯರು ದೇಶಕ್ಕಾಗಿ ಅವರು ಯಾತ್ರೆಯನ್ನ ಮಾಡ್ಕೋತ ನಡೆದಾರ. ಅದ್ರಾಗೆ ಹೋಗ್ಯಾನ ಮಗ ಇವ. ಹೋದ ತಕ್ಷಣವೇ ಇವ್ರಂದ್ರು ಹೊಸ ಮಂದಿ ಹಂಗೆ ಅದ ಮತ್ತೆ ಕೇಳೋದ್ ಬೇಡ ಅಂತ ಬಿಟ್ಟರ. ಪಾರಾಗೇನ ಪಾರಾಗಬೇಕಾಯ್ಲ್ರಿ ಸುಮ್ಮನ. ಅಂತ ಪೂಜ್ಯರಿಗೆ ಏನ್ ಕೇಳ್ತಾನ್ರಿ, ನೀವು ಎಂತ ಪರಿ ಸಾಲ ಮಾಡಿರೋ ಯಪ್ಪ ಅನ್ಬೇಕ್ರೆ. ಇವ್ರು ಮನುಷ್ಯರೇ. ಹೋಗಿ ಕುರ್ಕೋಟೆ ಬ್ರಿಡ್ಜ್ ನ ಬೆತ್ರಿ ಬಸ್ ಸಾಯ್ಲಿಕ್ಕತ್ತಾರ. ಒಬ್ಬೊಬ್ರು ಹೊರಗೆ ಬರ್ಲಕ್ಕ. ಅದ್ರಾಗ ಒಬ್ಬ ಕಂಡಕ್ಟರ್ ಎಲ್ಲೇನ ಅಂತಾನ. ಕಂಡಕ್ಟರ್ ತೋಡಿ ಏನ್ ಮಾಡ್ತೇವೆ, ಉಳೇದೆ ಇಲ್ಲ ನಂದು 5 ರೂಪಾಯಿ ಬರ್ದಾನ ಚಿಟ್ಟಿ ಮ್ಯಾಲ. ಇಂತಿಂತ ಜನ ಹುಟ್ಟಿರುವಾಗ ಬದುಕು ಹೇಗೆ ಸಾರ್ಥಕ ಆಗ್ತದೆ? ನಾ ಇಷ್ಟ ಹೇಳವತ್ತಿ ಕೆಲವೊಬ್ರು ನಗಲತ್ತಿರಿ, ಕೆಲವೊಬ್ರು ನಗಲಾಗಿರಿ. ನಿಮ್ಮದ್ ಒಳಗೆ ಏನದನೋ ಯಾರಿಗೂ, ಯಾರ್ಯಾರಿಗೆ ಯಾವಾಗ ಮುಗಿತದೋ ಯಾವಾಗ ಇಲ್ಲೋ. ಆದ್ರೂ ಕೂಡ ಹಾಗಲ್ಲ. ಇದು ಗುರು ವಂದನೆ. ನಾನು ಗುರುವಿನ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾತನಾಡಬಹುದು, ಆದ್ರೆ ಸಮಯ ಬಹಳಷ್ಟು ಕಡಿಮೆ ಇರುವುದರಿಂದ ಉಭಯ 3 ಜನ ಅಪ್ಪಾರು. ಅದಕ್ಕೆ ಜಗದ್ಗುರು ರೇಣುಕರು ಸಿದ್ಧಾಂತ ಶಿಖಾಮಣಿಯಲ್ಲಿ ಬರೀತಾರೆ, ಗುರವು ಅತ್ಯಂತ ಭಕ್ತಶ್ಯ ಶಿಷ್ಯ ಶೈವ ಪರತ್ರಚನ ದುರ್ಲಭ ವಿತ್ವನ ಸುಲಭಂ ಸದಾ ಎನ್ನುವ ಹಾಗೆ ಅದೆಲ್ಲವನ್ನ ಬಿಡಿಬಿಡಿಸಿ ಹೇಳ್ಬೇಕಾದ್ರೆ ಒಂದು ಕಡೆ ಅಧ್ಯಾತ್ಮದ ಗುರು ಅಂತರಾಳದ ಚಿಂತನೆಯನ್ನು ನಮಗೆ ಕೊಟ್ಟರೆ, ನಮಗೆ ಕಲಿಸ್ತಕ್ಕಂಥ ಗುರು ಜೀವನದ ದಾರಿದೀಪವಾಗ್ತಕ್ಕಂಥ ವ್ಯಕ್ತಿತ್ವ ನಮಗೆ ಕೊಡ್ತಾರೆ. ಅಂತ ಗುರುಗಳನ್ನ ತಾವೆಲ್ಲ ಪಡೆದಿದ್ರಿ. ನೀವು ನಿಜವಾಗ್ಲೂ ನಿಮಗೆ ಎಷ್ಟು ಧನ್ಯವಾದಗಳನ್ನ ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆ ಅನ್ನೋ ಮಾತನ್ನ ಹೇಳಿ